Here one note is that a field F is said to be prime field if it has no subfields other than itself, and also we know that every field is an integral domain. Therefore the characteristic of field is either 0 or n. ನಮಗೆ ಕ್ಯಾರೆಕ್ಟರಿಸ್ಟಿಕ್ ಅನ್ನೋದ್ರ ಮೀನಿಂಗ್ ಏನು ಅಂತ ಗೊತ್ತಿದೆ. ಐ ಥಿಂಕ್ ಯು ಕ್ಯಾನ್ ಫೈಂಡ್ ದ ಮೀನಿಂಗ್ ಆಫ್ ದಿಸ್ ವೆರಿ ಈಸಿಲಿ. Next we have one theorem. Every prime field of characteristic 0 is isomorphic to the field of rationals. Okay. Every prime field ಅಂತಂದ್ರೆ ಏನು? First of all, it has no subfields other than itself and 0. ಓಕೆ, 0 ಅನ್ನೋದ ಕಂಡೀಷನ್ ಅಂತೂ ನಾವು ತಗೊಳ್ಳಿಕ್ಕೆ ಬರೋದಿಲ್ಲ. ಆವಾಗ ಅದರ್ ದೆನ್ ಇಟ್ ಸೆಲ್ಫ್, ಎಫ್ಗೆ ಎಫ್ ಒಂದೇ ಫೀಲ್ಡ್ ಆಗಿದ್ರೆ ನಾವು ಏನಂತ ಕರಿತೀವಿ? ಅದನ್ನ ಸಬ್ ಫೀಲ್ಡ್ ಆಗಿದ್ರೆ, ಅಂದ್ರೆ ಎಫ್ಗೆ ಎಫ್ ಒಂದೇ ಸಬ್ ಫೀಲ್ಡ್ ಆಗಿತ್ತು ಅಂತಂದ್ರೆ ಅದನ್ನ ಪ್ರೈಮ್ ಫೀಲ್ಡ್ ಅಂತ ಕರಿತೀವಿ ಬೈ ದ ಡೆಫಿನೇಷನ್. ನಾವೀಗ ಅದನ್ನ ಪ್ರೈಮ್ ಫೀಲ್ಡ್ ಆಫ್ ಕ್ಯಾರೆಕ್ಟರಿಸ್ಟಿಕ್ 0 ಇಸ್ ಐಸೋಮೋರ್ಫಿಕ್ ಟು ದ ಫೀಲ್ಡ್ ಆಫ್ ರ್ಯಾಷನಲ್ಸ್ ಅಂತ ಹೇಳಿದ್ದಾರೆ. ರ್ಯಾಷನಲ್ ನಂಬರ್ ಪ್ರಾಪರ್ಟಿಯನ್ನ ಇಲ್ಲಿ ಯೂಸ್ ಮಾಡ್ತಾ ಹೋಗಿರ್ತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಪ್ರೈಮ್ ಫೀಲ್ಡ್ ಎಫ್. ಸೊ ಇಟ್ ಈಸ್ ಹ್ಯಾವಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ 0 ವಿಚ್ ಇಸ್ ಹೈಪೋಥಸಿಸ್ ಅಲ್ವಾ? ಆಫ್ ಕ್ಯಾರೆಕ್ಟರಿಸ್ಟಿಕ್ 0 ಅಂತಾನೆ ಕೊಟ್ಟಿದ್ದಾರೆ. ಅದು ಫೀಲ್ಡ್ ಆಫ್ ರ್ಯಾಷನಲ್ಗೆ ಐಸೋಮಾರ್ಫಿಸಮ್ ಪ್ರಾಪರ್ಟಿಯನ್ನ ಹೋಲ್ಡ್ ಮಾಡುತ್ತೆ ಅಂತ ಹೇಳಿದೆ. ಓಕೆ, ಅದನ್ನ ಪ್ರೂವ್ ಮಾಡ್ಬೇಕು ನಾವೀಗ. ಕ್ಯಾರೆಕ್ಟರಿಸ್ಟಿಕ್ 0 ಇದೆ. ನಾವು ಒಂದು ಐಡೆಂಟಿಟಿ ಎಲಿಮೆಂಟ್ ಅನ್ನ ತಗೊಳ್ಳೋಣ, ದಟ್ ಈಸ್ ಇ. ಲೆಟ್ ಇ ಬಿ ದ ಐಡೆಂಟಿಟಿ ಆಫ್ ಎಫ್. Therefore, for any integer n, we have n into e equal to 0 element of f. This is by the definition of characteristic 0, which implies n equal to 0. No other options. Therefore, n into e is an integral multiple of e. E is the identity element of f. Therefore, n into e belongs to f itself. This is the first condition. Am I clear? Now, again we need to consider if, again 1 minute, if you are having doubt with any of the terminologies or steps, you can text me, okay? Whatever it may be. Next, let us continue. Again, consider another field f dash, which is the subfield of f. So f dash will be in the will be of the form, and the elements will be in the form me by ne. I think you know that the rational number will be in the form p by q, which is the definition of rational number. That's why I am taking me by ne, because ಎಫ್ ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸು ಐಡೆಂಟಿಟಿ ಎಲಿಮೆಂಟ್ಸ್ಗೆ ಮಲ್ಟಿಪ್ಲೈ ಆಗಿರೋ ಈ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂತ ನಾವು ತಗೊಂಡಿದೀವಿ. ಕ್ಯಾರೆಕ್ಟರಿಸ್ಟಿಕ್ ಫೀಲ್ಡ್ಸ್ ಅನ್ನು, ಕ್ಯಾರೆಕ್ಟರಿಸ್ಟಿಕ್ ಎಲಿಮೆಂಟ್ಸ್ ಅನ್ನು ಕೂಡ ನಾವಿಲ್ಲಿ ಅಂದ್ರೆ ಮೀನಿಂಗ್ ಅನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದೀವಲ್ವಾ. ಸೊ ಅದಕ್ಕೆ ಅವಾಗ ಇದು ಏನಾಯ್ತು, ಈ ತರ ನಾವು ಒಂದು ಎಫ್ ಡ್ಯಾಶ್ ಅನ್ನ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಎಂ ಇ ಬೈ ಎನ್ ಇ ಈಕ್ವಲ್ ಟು ಅದು ಎ ಬೈ ಬಿ ಈಕ್ವಲ್ ಟು ಎ ಇಂಟು ಬಿ ಇನ್ವರ್ಸ್, ಈ ತರ ಫಂಕ್ಷನ್ ಅನ್ನ ಡಿಫೈನ್ ಮಾಡಿದೀವಿ ನೋಡಿ. ನಾವು ಅದನ್ನೇ ತಗೊಳ್ತಾ ಇದೀವಿ, ವಿಚ್ ಬಿಲಾಂಗ್ಸ್ ಟು ಎಫ್ ಆಗತ್ತೆ. ಸೇಮ್ ಥೇರಮ್ ಅನ್ನ ನಾವು ಸ್ಟಡಿ ಮಾಡಿದೀವಿ. ಎ ಬೈ ಬಿ ಈಕ್ವಲ್ ಟು ಎ ಇಂಟು ಬಿ ಇನ್ವರ್ಸ್ ಎಫ್ ಅಲ್ಲಿ ಇರತ್ತೆ. ಓಕೆ, ಸೊ ಅದನ್ನ ನಾವ್ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದೀವಿ. ಫಸ್ಟ್ ನಮ್ಗೆ ಏನ್ ಶೋ ಮಾಡ್ಬೇಕು ಅಂತಂದ್ರೆ ಎಫ್ ಡ್ಯಾಶ್ ಇಸ್ ಅ ಸಬ್ ಫೀಲ್ಡ್ ಆಫ್ ಎಫ್. ನೋಡಿ, ಸಬ್ ಫೀಲ್ಡ್, ಸಬ್ ರಿಂಗು ಫಸ್ಟ್ ಥೇರಮ್ ಅಲ್ಲಿ ನಾವು ಅಂದ್ರೆ ಲಾಸ್ಟ್ ಥೇರಮ್ ಅಲ್ಲಿ ನಾವು ಸ್ಟಡಿ ಮಾಡಿರೋದು ಅದೇ. ನೋಡಿ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಾವು ಈ ಥೇರಮ್ ಅಲ್ಲಿ ಕೋಶಂಟ್ ಫೀಲ್ಡ್ ಎಫ್ ಇಸ್ ದ ಸ್ಮಾಲೆಸ್ಟ್ ಫೀಲ್ಡ್ ಕಂಟೈನಿಂಗ್ ಡಿ ಅನ್ನುವಂಥದ್ದು ಒಂದು ಮಾಡಿದ್ವಿ. ಇದರಲ್ಲಿ ಫಸ್ಟ್ ಸಬ್ ಫೀಲ್ಡ್ ಆಫ್ ಕೆ ಅನ್ನುವಂತಹ ಪ್ರಾಪರ್ಟಿಯನ್ನ ಪ್ರೂವ್ ಮಾಡಿದ್ವಿ. ಆ ಪ್ರಾಪರ್ಟಿಯನ್ನ ಪ್ರೂವ್ ಮಾಡುವಾಗ ಕೂಡ ಇದೇ ಕಂಡೀಷನ್ ಅನ್ನೇ ತಗೊಂಡಿದ್ವಿ. ಎ ಇಂಟು ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ ಅಂತ ಪ್ರೂವ್ ಮಾಡಿದೀವಿ ನಾವು. ಇಲ್ಲೂ ಕೂಡ ನಾವ್ ಏನ್ ಮಾಡ್ತೀವಿ, ಅದೇ ಪ್ರಾಪರ್ಟಿಯನ್ನೇ ತಗೊಳ್ಳೋದು. ಇಲ್ಲಿ ಎ ಇಂಟು ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಎಫ್, ನಾಟ್ ಎಫ್ ಡ್ಯಾಶ್, ಎಫ್. ಈಗ ನಾವೇನ್ ತೋರಿಸ್ಬೇಕು, ಎಫ್ ಡ್ಯಾಶ್ ಇಸ್ ದ ಸಬ್ ಫೀಲ್ಡ್ ಆಫ್ ಎಫ್ ಅಲ್ವಾ, ಅದಕ್ಕಾಗಿ ಇದೇ ತರಾನೇ ಬರ್ತಾ ಹೋಗೋದು. ಈಗ ಫಸ್ಟ್ ಎರಡು ಎಲಿಮೆಂಟ್ಸ್ ಅನ್ನ ಕನ್ಸಿಡರ್ ಮಾಡಿ m1 e by n1 e, m2 e by n2 e ಆರ್ ಎನಿ ಟು ಎಲಿಮೆಂಟ್ಸ್ ಆಫ್ ಎಫ್ ಡ್ಯಾಶ್ ಅಂತ ತಗೊಳ್ಳಿ. m1 m2 n1 n2 ಬಿಲಾಂಗ್ಸ್ ಟು ಇಂಟಿಜರ್ ಝಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ 0 ಆಗಬಾರ್ದು. ಫಸ್ಟ್
ಸಬ್ ಫೀಲ್ಡ್ ಆಗ್ಲಿಕ್ಕೆ ಬೇಕಾಗಿರುವಂತಹ ಕಂಡೀಷನ್ಸ್ ಅನ್ನ ತಗೊಳ್ಳೋದು m1e/n1e ಮೈನಸ್ m2e/n2e. ಇದು ಯಾವ ತರ ಬರಬೇಕು? a ಇಂಟು ಬಿ ಇನ್ವರ್ಸ್ ಫಾರ್ಮೆಟ್ ಅಲ್ಲೇ ಬರಬೇಕು. ಅದೇ ತರ ಬರುತ್ತಾ ಅಂತ ಚೆಕ್ ಮಾಡೋಣ. LCM ಅನ್ನ ತಗೊಂಡಾಗ ಇದು m1e ಇಂಟು n2e ಮೈನಸ್ m2e ಇಂಟು n1e ಡಿವೈಡೆಡ್ ಬೈ n1e ಇಂಟು n2e ಆಯ್ತು. ಸೊ e ಇಂಟು e ಅಂದ್ರೆ e ಸ್ಕ್ವೇರ್ m1 ಇಂಟು n2 ಇಂಟು e ಸ್ಕ್ವೇರ್ ಮೈನಸ್ m2 n1 e ಸ್ಕ್ವೇರ್ ಡಿವೈಡೆಡ್ ಬೈ n1 n2 e ಸ್ಕ್ವೇರ್ ಆಯ್ತು ಇಲ್ಲಿ. ಸೊ ಈ ಸ್ಕ್ವೇರ್ ಅನ್ನ ಹೊರಗಡೆ ತಗೊಂಡ್ರೆ m1 n2 ಮೈನಸ್ m2 n1 ಡಿವೈಡೆಡ್ ಬೈ n1 n2 e ಸ್ಕ್ವೇರ್ ಬೈ e ಸ್ಕ್ವೇರ್ ಬಿಲಾಂಗ್ಸ್ ಟು f dash. e ಸ್ಕ್ವೇರ್ ಈಕ್ವಲ್ ಟು e ವಿಚ್ ಇಸ್ ಆಲ್ವೇಸ್ ಟ್ರೂ ಬಿಕಾಸ್ ಅದು ಐಡಂಪೊಟೆಂಟ್ ಲಾ ಅನ್ನ ಹೋಲ್ಡ್ ಮಾಡುತ್ತೆ ಫೀಲ್ಡ್ ಅದು. ಸೊ ಅವಾಗ ಏನಾಯ್ತು ನಮ್ಗೆ ಇಲ್ಲಿ ಈ ಸ್ಕ್ವೇರ್ ಅನ್ನ ಇ ಅಂತ ಬರಿಬಹುದು. m1 n2 ಮೈನಸ್ m2 n1 ಡಿವೈಡೆಡ್ ಬೈ n1 n2 ಇಂಟು ಇ ಬೈ ಇ ಬಿಲಾಂಗ್ಸ್ ಟು ಎಫ್ ಡ್ಯಾಶ್. ಹೌದಾ? ಸೊ ಈಗ ಇಲ್ಲಿ ನೋಡಿ m1e ಮೈನಸ್ ಬೈ n1e ಮೈನಸ್ m2e ಬೈ n2e ಅನ್ನ ನಾವು ಈ ತರ ಬರೀಲಿಕ್ಕೆ ಬರುತ್ತೆ. ಸೊ ದಿಸ್ ಕ್ಯಾನ್ ಬಿ from this you can conclude that f dash is a subgroup with respect to addition. ಓಕೆ ನೋಡಿ ಅದೇ ಫಾರ್ಮೆಟ್ ಗೆ ಬಂತಲ್ವಾ ಇದು. ಇದನ್ನ ಒಂದು m ಅಂತ ತಗೊಳ್ಳಿ, ಕೆಳಗಡೆ ಇರೋದನ್ನ n ಅಂತ ತಗೊಳ್ಳಿ. m e ಬೈ n e ಫಾರ್ಮೆಟ್ ಗೆ ಬಂದಿದೆ ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈ ಫಾರ್ಮೆಟ್ ಗೆ ಬರ್ಬೇಕು, ಅದು m e ಬೈ n e ಫಾರ್ಮೆಟ್ ಗೆ ಬರ್ಬೇಕು, ಅವಾಗ ಮಾತ್ರ ಅದು ಸರಿಯಾಗತ್ತೆ. ಅರ್ಥ ಆಯ್ತಾ ನಿಮ್ಗಿದು? ಓಕೆ. ಸೊ ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗೆ ಮಾಡಿದ್ವಿ, ತುಂಬಾ ಈಸಿ ಇದೆ ಇದು ಕೂಡ. ನಾವು m1e ಬೈ n1e m2e ಬೈ n2e ಎರಡು ಎಲಿಮೆಂಟ್ಸ್ ಅನ್ನ ತಗೊಂಡಿದೀವಿ. ಸೊ ಬೈ ದ ಡೆಫಿನಿಷನ್ m1e ಬೈ n1e ಇಂಟು m2e ಬೈ n2e ದ ಇನ್ವರ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು m1 ಇಂಟು n2 ಸೊ ಇ ಸ್ಕ್ವೇರ್ ಡಿವೈಡೆಡ್ ಬೈ n1 m2 ಇಂಟು ಇ ಸ್ಕ್ವೇರ್ ಬರುತ್ತೆ. ಹೌದಾ? ಇನ್ವರ್ಸ್ ಇದೆ, ಇದು ರೆಸಿಪ್ರೋಕಲ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್. n1 ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ಇದು n2 ಇ ಮೇಲ್ಗಡೆ ಹೋಗುತ್ತೆ, m2 ಇ ಕೆಳಗೆ ಬರುತ್ತೆ. m1 n2 ಬೈ n1 m2 ಇ ಬೈ ಇ ಸ್ಕ್ವೇರ್ ಅನ್ನ ಇ ಆಗಿ ರಿಫರ್ ಮಾಡಿ ಇದು m e ಬೈ n e ಫಾರ್ಮೆಟ್ ಗೆ ಹೋಯ್ತು. No problem. Therefore, f dash is a subgroup with respect to multiplication. With respect to addition as well as multiplication, we can say that from these two conditions, f dash is a subfield of f. ಈಗ since f is a prime field, so it contains no proper subfield, that is by the definition. ಸೊ ಯಾವುದು ಪ್ರಾಪರ್ ಸಬ್ ಫೀಲ್ಡ್ಸ್ ಅನ್ನ ಹೊಂದಿಲ್ಲ ಅಂತಂದ್ರೆ ಅದೇ ಫೀಲ್ಡ್ ಆಗಿರ್ಬೇಕು ಅದ್ರದ್ದು, ಅದರ ಬಿಟ್ಟರು ಮತ್ತೆ ಯಾವುದೇ ಫೀಲ್ಡ್ಸ್ ಇರೋದಿಲ್ಲ. ದಟ್ ಈಸ್ ಬೈ ದ ಡೆಫಿನೇಷನ್ ಆಫ್ ಪ್ರೈಮ್ ಫೀಲ್ಡ್. ದೇರ್ಫೋರ್ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಎಫ್. ನಾವೀಗ ಲೆಟ್ ಅಸ್ ಕನ್ಸಿಡರ್ ರ್ಯಾಷನಲ್ ನಂಬರ್ಸ್, ಐಸೋಮಾರ್ಫಿಕ್ ಟು ರ್ಯಾಷನಲ್ ನಂಬರ್ಸ್ ಅಂತ ತೋರಿಸಬೇಕು. We are defining q which will be in the form a by b where a b not equal to 0 but a b belongs to z. Since q is a field, consider a mapping f from f dash to q because f dash isomorphic to q ಅನ್ನೋದನ್ನ ತೋರಿಸಬೇಕು. ಓಕೆ. ಸೊ ಹೇಗೆ ಡಿಫೈನ್ ಮಾಡೋದಂದ್ರೆ f of m e by n equal to m by n. f is 1 1 ಅಂತ ತೋರಿಸೋದು. ಎರಡು ಎಲಿಮೆಂಟ್ಸ್ ಅನ್ನ ತಗೊಳ್ಳಿ, m1e by n1e and m2e by n2e. ಎರಡಕ್ಕೂ ಫಂಕ್ಷನ್ಸ್ ಅಪ್ಲೈ ಮಾಡಿದಾಗ ಅದೇ ಎಲಿಮೆಂಟ್ಸ್ ಬರುತ್ತೆ ಅನ್ನೋದನ್ನ ತೋರಿಸ್ತೀರಾ ನೀವು ಅಲ್ವಾ. f of m1e by n1e, f of m e by n e ಅಂದ್ರೆ m by n, m1 by n1 ಬಂತು, ಇಲ್ಲಿ m2 by n2 ಬಂತು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ m1 ಇಂಟು n2 ಈಕ್ವಲ್ ಟು n1 ಇಂಟು m2 ಬಂತು. ಸೊ m1 n2 here e is the identity element, so we can write into e equal to m2 n1 into e, but e is the e square can be written as e square. Therefore m1 n2 e square equal to m2 n1 e square ಆಯ್ತು, which implies ಈಗ ಸಪರೇಟ್ ಮಾಡಿದ್ರೆ m1 e n2 e ಸ್ಕ್ವೇರ್ ಇದೆ. ಸೊ m2 e n1 e ಬಂತು. ಈಗ ಇದನ್ನ ಪುನಃ ರಿಅರೇಂಜ್ ಮಾಡಿದ್ರೆ m1 e by m2 e n1 e ಈಕ್ವಲ್ ಟು m2 e by n2 e ಆಯ್ತು. ಸೊ ಈಗ ಏನ್ ಬಂದಂಗಾಯ್ತು ನಮ್ಗೆ, f ಆಫ್ m1 e by n1 e ಈಕ್ವಲ್ ಟು f ಆಫ್ m2 e by n2 e implies m1 e by n1 e ಈಕ್ವಲ್ ಟು m2 e by m2 e. Therefore f is 1 1 ಅಂತ ಬಂತು. On to for
ಫಂಕ್ಷನ್ ಡಿಫೈನ್ ಮಾಡ್ಕೊಂಡಿರೋದಕ್ಕೆ ಫಾರ್ ಎನಿ ಎಂ ಬೈ ಎನ್ ಬಿಲಾಂಗ್ಸ್ ಟು ಕ್ಯೂ ದರ್ ಎಕ್ಸಿಸ್ಟ್ ಎಂ ಇ ಬೈ ಎನ್ ಇ ಬಿಲಾಂಗ್ಸ್ ಟು ಎಫ್ ಡ್ಯಾಶ್ ಸಚ್ ದಟ್ ಎಫ್ ಆಫ್ ಎಂ ಇ ಬೈ ಎನ್ ಇ ಈಕ್ವಲ್ ಟು ಎಂ ಬೈ ಎನ್ ದೇರ್ಫೋರ್ ಎಫ್ ಈಸ್ ಆನ್ ಟು. ಲಾಸ್ಟ್ ಹೋಮೋಮಾರ್ಫಿಸಮ್ ಪ್ರಾಪರ್ಟಿಯನ್ನ ಪ್ರೂವ್ ಮಾಡಬೇಕು. ಎಡಿಷನ್ಗೆ ಮತ್ತೆ ಮಲ್ಟಿಪ್ಲಿಕೇಶನ್ಗೆ ಪ್ರೂವ್ ಮಾಡೋದು. ಎರಡು ಎಲಿಮೆಂಟ್ಸ್ ತಗೊಳ್ಳಿ, m1e by n1e ಅಂಡ್ m2e by n2e. ಎರಡನ್ನು LCM ತಗೊಂಡು ಮಲ್ಟಿಪ್ಲೈ ಮಾಡ್ಕೊಂಡಾಗ ಈ ತರ ಬರುತ್ತೆ. ಸೊ ಈ ಸ್ಕ್ವೇರ್ ಇದೆ ಅದು ಅಂದ್ರೆ ನಾವಿಲ್ಲಿ ಈ ಸ್ಕ್ವೇರಿಗೆ ನಾವು ಇ ಅಂತ ಬರಿಬಹುದು, ಏನು ತೊಂದರೆ ಇಲ್ಲ ನಮ್ಗಲ್ಲಿ. ಸೊ m1n2e ಆಯ್ತದು, ಅದು ಇ ಸ್ಕ್ವೇರ್ ಮಾಡ್ಕೊಂಡಿದೀನಿ ಅಂತ. ಸೊ ಸಾಲ್ವ್ ಮಾಡಿದೀವಿ. ಫಂಕ್ಷನ್ ಅನ್ನ ನಾವು ಅಪ್ಲೈ ಮಾಡಿದ್ರೆ m1n2 ಪ್ಲಸ್ m2n1 ಬೈ n1n2 ಬಂತು. ದಟ್ ಈಸ್ ಬೈ ದ ಡೆಫಿನೇಷನ್ ಆಫ್ ದಿ ಫಂಕ್ಷನ್ ವಾಟ್ ವಿ ಹ್ಯಾವ್ ಡಿಫೈನ್ಡ್. ಈ ಹೋಗುತ್ತೆ ಅಲ್ವಾ, ನಮ್ಗೆ m ಬೈ n ಮಾತ್ರ ಉಳಿಯೋದು. ಅದೇ ಪ್ರಕಾರ ನಾನಿಲ್ಲಿ ಸಾಲ್ವ್ ಮಾಡಿದಾಗ ಈ ತರ ಬಂತು. ಈಗ ಎರಡು ಟರ್ಮ್ಸ್ ಅನ್ನು ಸಪರೇಟ್ ಮಾಡಿದ್ರೆ m1 by n2 m1 into n2 by n1 n2 plus m2 n1 divided by n1 n2 n1 n cancel n2 n2 cancel ಆಯ್ತು, m1 by n1 plus m2 by n. So that is f of m1e by n1e plus f of m2e by 2. So homomorphism property for addition prove ಆಯ್ತಾ? Okay. Next we need to go for multiplication. Similar way ತುಂಬಾನೇ ಈಸಿ ಇದೆ. m1 by n1 into m2 by n2 ಬರುತ್ತೆ ನಮ್ಗೆ. ಅದಕ್ಕೆ ನಾವು ಇದನ್ನ ಎಫ್ ಎರಡು ಕಂಡೀಷನ್ಸ್ ಇಂದ ಎಫ್ ಈಸ್ ಹೋಮೋಮಾರ್ಫಿಸಮ್ ಅಂತ ಹೇಳ್ಬೋದು. ಸೊ ಏನೇನಾಯ್ತು ನಮ್ಗೆ, ಎಫ್ ಈಸ್ 1 on to homomorphism with respect to addition and with respect to multiplication ಆಯ್ತು. ಈ ಇಷ್ಟು ಕಂಡೀಷನ್ ಇಂದ we can conclude that f is isomorphism. Therefore every prime field of characteristic 0 is isomorphic to the field of rationals. ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ಇದು ಯಾವಾಗ ಹೀಗೆ ಆಪ್ಟೇನ್ ಆಗತ್ತೆ ಅಂತಂದ್ರೆ ಎಫ್ ಈಕ್ವಲ್ ಟು ಎಫ್ ಡ್ಯಾಶ್ ಬಂದಾಗ ಮಾತ್ರ ಆಪ್ಟೇನ್ ಆಗತ್ತೆ. ಕ್ಯಾರೆಕ್ಟರಿಸ್ಟಿಕ್ 0 ಇದ್ದಾಗ ಮಾತ್ರ ಇದು ಸಿಗತ್ತೆ. ಇಲ್ದೇ ಇದ್ರೆ ನೀವು ಈ ತರ ಈ ಫಂಕ್ಷನ್ ಅನ್ನ ಡಿಫೈನ್ ಮಾಡಕ್ಕೆ ಬರೋದಿಲ್ಲ. ಎಫ್ ಡ್ಯಾಶ್ ಇಸ್ ಅ ಸಬ್ ಫೀಲ್ಡ್ ಆಫ್ ಎಫ್ ಇದೆ, ಹೌದಾ? ಸೊ ಅವಾಗ ಎಫ್ ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ ಎಫ್ ಡ್ಯಾಶ್ ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ ಎಫ್ ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ ಪ್ರಾಪರ್ಟಿಯನ್ನ ಹೋಲ್ಡ್ ಮಾಡ್ಬೇಕು. ಅದು ಸಾಧ್ಯ ಆಗೋದು ಯಾವಾಗ ಅಂತಂದ್ರೆ ಅದು ಎರಡು ಈಕ್ವಲ್ ಇದ್ದಾಗ ಮಾತ್ರ ಅಂತ. ಸೊ ನಾವು ವಿ ಗಾಟ್ ದ ಕನ್ಕ್ಲೂಷನ್ ಲೈಕ್ ದಿಸ್. ದಿಸ್ ಈಸ್ ದ ಥಿಯರಮ್. Next we have one more theorem. Every prime field of finite characteristic P is isomorphic to the field of residue classes of set of integer modulo P, where P is a prime number. ತುಂಬಾ ಈಸಿ ಇದೆ ಇದು ಕೂಡ. ಬಟ್ ನಾವು ಇಲ್ಲಿ ಫಸ್ಟ್ ನಾವು ಈ ಕಾಂಗ್ರೆನ್ಸ್ ರಿಲೇಷನ್ ಇಂದ ರೆಸಿಡ್ಯೂ ಕ್ಲಾಸಸ್ ಅಂತಂದ್ರೆ ಏನಪ್ಪಾ ಅನ್ನೋದನ್ನ ಸ್ಟಡಿ ಮಾಡ್ಕೊಂಡಿದೀವಿ. ಅಂದ್ರೆ ಅದನ್ನ ಏನ್ ಮಾಡಿದೀವಿ, ಈಗ ಫಸ್ಟ್ ಡಿಫೈನ್ ಮಾಡಿದೀನಿ ನಾನು, ನಿಮ್ಗೆ ಗೊತ್ತಾಗ್ಲಿ ಅದು ಅಂತ. ರೆಸಿಡ್ಯೂ ಕ್ಲಾಸಸ್ ಅಂತಂದ್ರೆ ಏನು ಅಂತ. ಈಗ ಎ ಕಾಂಗ್ರುಯೆಂಟ್ ಟು ಬಿ ಮಾಡ್ಯುಲೋ ಎನ್ ಅಂತ ಇತ್ತು ಅಂತ ಅನ್ಕೊಳ್ಳಿ. ಸೊ ಅದನ್ನ ನಾವು ಎನ್ ಈಕ್ವಿವೆಲೆನ್ಸ್ ಕ್ಲಾಸಸ್ ಆಗಿ ಸೆಟ್ ಆಫ್ ಇಂಟೀಜರ್ಸ್ ಅನ್ನ ಸಪರೇಟ್ ಮಾಡಿದೀವಿ ಅಂತಂದ್ರೆ ಆ ಈಕ್ವಿವೆಲೆನ್ಸ್ ಕ್ಲಾಸ್ ಅನ್ನ ಸಪರೇಟ್ ಮಾಡಿರುವಂತ ಸೆಟ್ಸ್ ಏನಿರುತ್ತೋ ಅಂದ್ರೆ ಗ್ರೂಪ್ ಏನಿರುತ್ತೋ ಅದನ್ನ ನಾವು ರೆಸಿಡ್ಯೂ ಕ್ಲಾಸಸ್ ಮಾಡ್ಯುಲೋ ಎನ್ ಅಂತ ಕರಿತೀವಿ. ಇನ್ ಪರ್ಟಿಕ್ಯುಲರ್ ನಿಮ್ಗೆ ಇದೆಲ್ಲ ಸ್ಟಡಿ ಮಾಡಿರ್ತೀರಾ. ಆರ್ ಎನ್ ಕನ್ಸಿಸ್ಟ್ ಆಫ್ ಆಲ್ ಇಂಟೀಜರ್ಸ್ ಕಾಂಗ್ರುಯೆಂಟ್ ಟು ಆರ್ ಇರುತ್ತೆ, ವೇರ್ ಆರ್ ಇಸ್ ಒನ್ ಆಫ್ ದಿ ಇಂಟೀಜರ್ಸ್ ಸಚ್ ದಟ್ ಆರ್ ಈಕ್ವಲ್ ಟು 0 1 2 3 so on up to n-1. mod n ಇರೋದಕ್ಕೆ n-1 ತನಕ ಮಾತ್ರ ನಮಗೆ ಸಿಗಲ್ಲ. Here these n integers are called as class representative. Thus, for example, consider equivalence class of 3n consists of all the integers congruent to 3 mod n. ಈಗ equivalence class 4n consists of all the integers congruent to 4 mod n, where the integer is the class representative. Either it may be 3 or it may be 4. For examples ಕೂಡ ನಾನು ಮಾಡಿದ್ದೀನಿ ಅಲ್ವಾ, ರೆಸಿಡ್ಯೂ ಕ್ಲಾಸಸ್ ಆಫ್ ಇಂಟಿಜರ್ಸ್ ಮಾಡಿದೆ. ಇದೆಲ್ಲ ಎಕ್ಸ್ಟ್ರಾ ನಾಲೆಜಸ್ ನಿಮ್ಗೆ ಗೊತ್ತಿರುತ್ತೆ, ಬಟ್ ವಿ ಆರ್ ರಿಕಾಲಿಂಗ್ ಅವರ್ ಬೇಸಿಕ್ಸ್, ರೈಟ್? ಈಗ ನೋಡಿ, 0 ಕ್ಲಾಸ್ ವಿತ್ mod 4 ತಗೊಂಡೆ, mod n ವ್ಯಾಲ್ಯೂ 4 ತಗೊಂಡೆ, 0 ಕ್ಲಾಸ್. ಅಲ್ಲಿ ಯಾವ್ಯಾವ್ದು ಬರುತ್ತೆ, ಯಾವ್ದು ಬರುತ್ತೆ ನಮಗೆ? ಎಲ್ಲಾ ಇಂಟಿಜರ್ಸ್ ಕಾಂಗ್ರುಯೆಂಟ್ ಟು
0 ಮಾಡ್ಯುಲೋ 4 ಇರುವಂತದ್ದೆಲ್ಲ ಬರುತ್ತೆ ಅಂತ ಅದು ಇಂಟೀಜರ್ಸ್. ಅದು ಈಗ 4 ಇಂದ ಡಿವೈಡ್ ಆಗುವಂತ ಎಲ್ಲ ಎಲಿಮೆಂಟ್ ಸಿಗತ್ರಿ ಅದು ಅಷ್ಟೇ, ಮತ್ತೇನು ಅಲ್ಲ. mod 4 ಅಲ್ವಾ ಈಗ ಇದು. ನಿಮ್ಗೆ ಮಾಡ್ಯುಲಸ್ ಮಾಡೋದು ಹೆಂಗೆ ಅಂತ ಗೊತ್ತೇ ಇದೆ. ಹೆಂಗಂದ್ರು ಸೇಮ್ ನಿಮ್ಗಲ್ಲಿ ಅಲ್ಲಿ ಏನು ಕೋಶಂಟ್ ಉಳಿಯತ್ತ ಅನ್ನೋದನ್ನ ಕೋಶಂಟ್ ಅಲ್ಲ ಅದೇನು ರಿಮೈಂಡರ್. ರಿಮೈಂಡರ್ ಏನ್ ಉಳಿಯುತ್ತೆ ಅಂತ ನೋಡ್ಕೊಂಡು mod 4 ಗೆ ಬರಿತಾ ಹೋದ್ರೆ ಆಯ್ತು ಅಲ್ವಾ. ನೋಡಿ 0 ಇದ್ದಾಗ ನಮ್ಗೆ ಅಷ್ಟು ಮಲ್ಟಿಪಲ್ ಆಫ್ 4 ಸಿಗತ್ತೆ. ಈಗ ಅದೇ ನಮ್ಗೆ 1 mod 4 ಅಂತಂದ್ರೆ ರಿಮೈಂಡರ್ ಉಳಿಯುವಂತಹ ಪಾಸಿಬಿಲಿಟಿ ಏನೇನಿದೆಯೋ ಅದನ್ನೆಲ್ಲ ಗ್ರೂಪ್ ಮಾಡಿದೀವಿ. 2ಗೆ ಏನೇನು ಉಳಿಯುತ್ತೋ ಎಲ್ಲ ಗ್ರೂಪ್ ಮಾಡಿದ್ವಿ. ಈ ತರ ಮಾಡ್ಕೊಳ್ಳೋದು. ಸೊ ಇದ್ರದ್ದು ನಾನು ಪ್ರೂಫ್ ಕೂಡ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಪ್ರೂಫ್ ಇದೆ ಎಲ್ಲದು. ಆ ಕ್ಲಾಸಸ್ ಮೇಲೆ ಡಿಪೆಂಡ್ ಆಗಿರೋದು. 1 ಬರುತ್ತೆ, ಆನ್ 2 ಬರುತ್ತೆ, ಆಮೇಲೆ ಹೋಮೋಮಾರ್ಫಿಸಮ್ ಆಗತ್ತೆ, 3 ಕಂಡೀಷನ್ಸ್ ಇಂದ ಐಸೋಮಾರ್ಫಿಸಮ್ ಆಗತ್ತೆ ಅನ್ನೋದನ್ನ ತೋರಿಸಿದೀವಿ. ನೀವು ಎಲ್ಲಾ ಒಂದು ಥಿಯರಮ್ ಅನ್ನ ಸಾಲ್ವ್ ಮಾಡಿದಾಗ್ಲೂ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಫಂಕ್ಷನ್ ಅನ್ನ ಡಿಫೈನ್ ಮಾಡ್ಕೊಳ್ಳೋದು. ಕೆಲವೊಂದು ಈಗೆಲ್ಲ ನಾವು ಸಾಲ್ವ್ ಮಾಡಿರುವಂತಹ ಎಲ್ಲಾ ಫಂಕ್ಷನ್ಸಿಗೂ ಅದು ಸಬ್ ಫೀಲ್ಡ್ ಆಗತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಳ್ಬೇಕಾಗತ್ತೆ. ನೋಡಿ ಇದು ಸೇಮ್ ಇದೆ, ಅದಕ್ಕೆ ನಾನು ಇನ್ನೊಂದ್ಸಲಿ ಮಾಡ್ತಾ ಇಲ್ಲ. ಇಲ್ಲಿ ಅದು ಫೀಲ್ಡ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಪಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ 0 ಇತ್ತು ಅಷ್ಟೇ. n = 0 ಇಫ್ ಅಂಡ್ ಓನ್ಲಿ ಪಿ ಇಸ್ ಅ ಡಿವೈಸರ್ ಆಫ್ n ಅಂತ ಆಗತ್ತೆ ನಮ್ಗಲ್ಲಿ. ಮತ್ತೇನು ಎಲ್ಲ ಸೇಮ್ ಡೆಫಿನೇಷನ್ ಸೇಮ್ ಅಪ್ಲೈ ಮಾಡಿದೀವಿ. ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ಯು ಕ್ಯಾನ್. ಓಕೆ, ಲೆಟ್ us continue in the next class.